ಬಲಗೈ ಸಮುದಾಯದ ಒಕ್ಕೂಟ ತುಂಬ ದುರ್ಬಲವಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಗವಾಯಿಯವರಿಗೆ ಆದಂತಹ ನ್ಯಾಯಾಂಗದ ಸಭಾಂಗಣದಲ್ಲಿ ಆದಂತಹ ಅವಮಾನವನ್ನು ಖಂಡಿಸಲಿಕ್ಕೆ ನಿರೀಕ್ಷಿಸಿದಷ್ಟು ಜನಸಂಖ್ಯೆ ಬಲಗೈ ಸಮುದಾಯದವರು ಬರದೇ ಇರೋದು ಬಹಳ ಖೇದಕರ. ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಏನು ಮಾಡ್ತೀರಿ? ನಿಮ್ಮ ಕುಟುಂಬದಲ್ಲಿರುವಂಥ ಯಾರಿಗಾರು ಸದಸ್ಯರಿಗೆ ಯಾರಾದರೂ ಹಲ್ಲೆ ಮಾಡಿದ್ರೆ ಏನು ಮಾಡ್ತೀರಿ? ನಿಮ್ಮ ತಂದೆ ತಾಯಿಗೆ ಯಾರಾದರೂ ಅವಮಾನ ಮಾಡಿದ್ರೆ ನೀವೇನು ಮಾಡ್ತೀರಿ? ನಿಮ್ಮದೇ ಆದಂಥ ಸಮುದಾಯದ ಒಬ್ಬ ಅದ್ಭುತವಾದಂತಹ ವ್ಯಕ್ತಿ BR ಗವಾಯಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಅಪಮಾನ ಆಗಿರತಕ್ಕಂತಹದ್ದು ನಿಮ್ಗೆ ಗೊತ್ತೇ ಇದೆ. ಅವ್ರಿಗೆ ಅಪಮಾನ ಆಗಿದೆ ಅಂತ ಅಂದಾಗ ಬಲಗೈ ಸಮುದಾಯದವರು ಮಾಡಬೇಕಾದ ಕರ್ತವ್ಯ ಏನು? ಎಲ್ಲರೂ ಒಟ್ಟಾಗಿ ಉಗ್ರವಾಗಿ ಸಂಘಟನಾತ್ಮಕವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಅನಿಸಲ್ವಾ? ಏನು ಅನಿಸೋದೇ ಇಲ್ವಾ? ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಕರ್ತವ್ಯಗಳಲ್ಲೋ ನಿಮ್ಮ ಕಾರ್ಯಗಳಲ್ಲೋ ತೊಡಗಿಸ್ಕೊಂಡು ಮೂಕ ವಿಸ್ಮಿತರಾಗಿ ಬದುಕ್ತಾ ಇರ್ತಕ್ಕಂತಹದ್ದು ಇದೊಂದು ಬದುಕೆ ಅಂತ ಅನಿಸುತ್ತೆ ನನಗೆ. ನಿಜಕ್ಕೂ ಇದೊಂದು ಬದುಕಲ್ಲ. ಇದು ನಮ್ಮ ಸಮುದಾಯದವರನ್ನು ವ್ಯವಸ್ಥಿತವಾಗಿ ತುಳಿತಿರ್ತಕ್ಕಂತಹದ್ದು ಭಾರತ ದೇಶದ ಉದ್ದಗಲಕ್ಕೂ ನಾವು ಕಾಣ್ತಾ ಇದ್ದೇವೆ. ನಮ್ಮ ಸಮುದಾಯದವರ ಮೇಲೆ ಪ್ರತಿ 45 ನಿಮಿಷಗಳ ಮೇಲೆ ನಿಮಿಷಕ್ಕೆ ಒಂದೊಂದು ಹಲ್ಲೆ ನಡೀತಾ ಇದೆ. ನಮ್ಮ ಸಮುದಾಯದವರ ಮೇಲೆ ಅತ್ಯಾಚಾರ ನಡೀತಾ ಇದೆ. ನಮ್ಮ ಜನಾಂಗದ ಗುಡಿಸಲುಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ. ಕೊಲೆಗಳು ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಇಷ್ಟು ಇದ್ರೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬದುಕೋದು ಹೇಗೆ ಅನ್ನುವಂಥದ್ದು. ಬಲಗೈ ಸಮುದಾಯದಲ್ಲಿ 3 ಕ್ಯಾಟಗರಿ ಇದ್ದಾರೆ. ಬಹಳ ಉತ್ತಮವಾಗಿರ್ತಕ್ಕಂಥವರು, ತೀರಾ ದರಿದ್ರರು, ಬಡವರು, ಮಧ್ಯಮ ವರ್ಗದವರು ಇದ್ದಾರೆ. ಈ ಉತ್ತಮ ವರ್ಗದಲ್ಲಿರೋಂಥವರು ಪಾರ್ಟಿಸಿಪೇಟು ಮಾಡಿದ್ರು ಒಂದೇ, ಮಾಡದೇ ಇದ್ರೂ ಒಂದೇ. ಕೆಳ ಸಮುದಾಯದಂತಹವ್ರಿಗೆ ಇದು ವಿಚಾರ ಗೊತ್ತೇ ಇಲ್ಲ, ನಮ್ಮ ಸಮುದಾಯದವ್ರ ಮೇಲೆ ಏನೇನು ನಡೀತಾ ಇದೆ ಅಂತ. ಮಧ್ಯಮ ವರ್ಗದವರು, ವಿದ್ಯಾವಂತರುಗಳು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ಸ್ಪಂದಿಸಬೇಕು. ನೋಡಿ, ಬಿಹಾರ್ನಲ್ಲಿ ಏನಾಗಿದೆ ಘಟನೆ ಗೊತ್ತಾ? ಬಿಹಾರನಲ್ಲಿ ಬಯಲು ಪ್ರದೇಶಗಳಲ್ಲಿ ಲ್ಯಾಟ್ರಿನ್ಗೆ ಹೋಗೋಂತಹ ಸ್ಥಿತಿ ಇದೆ. ಕೆಲವು ಹಳ್ಳಿಗಳಲ್ಲಿ ನಮ್ಮ ಸಮುದಾಯದವರು ಯಾವುದೋ ಒಂದು ಹೆಣ್ಣು ಮಗಳು ಲ್ಯಾಟ್ರಿನ್ನಿಗೆ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಲ್ಯಾಟ್ರಿನ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವಳು ಈ ತಾಮ್ರದ ಚೆಂಬನ್ನು ತೆಗೆದುಕೊಂಡು ಹೋಗಿದ್ದಾಳೆ ಲ್ಯಾಟ್ರಿನ್ಗೆ. ತಾಮ್ರದ ಚೆಂಬನವರು SCಗಳು ಬಳಸಬಾರ್ದು ಅಂದ್ಬಿಟ್ಟು ಹಲ್ಲೆ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ. ನಮ್ಮದು ಒಂದೊಬ್ಬ ಹೆಣ್ಣು ಮಗಳು ಫಸ್ಟ್ ಕ್ಲಾಸ್ ಬಂದಿದ್ದೆ, ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾಳೆ ಅಂದ್ಕೊಂಡು ಮೇಲ್ವರ್ಗದ ಸಮುದಾಯದ ಜನಗಳ ಮಕ್ಕಳು ಓದಲಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಮಗುಮೆಯನ್ನು ತುಂಡು ಕತ್ತರಿಸಿದ್ದಾರೆ. ಒಂದು ಮಗು ದೇವಸ್ಥಾನದ ನುಗ್ಗಿದೆ ಅನ್ನೋ ಕಾರಣಕ್ಕಾಗಿ ಅವರ ತಂದೆ ತಾಯಿಗಳ ಮೇಲೆ ಹಲ್ಲೆ ಆಗಿದೆ. ಅವ್ರ ಮೇಲೆ ದಂಡ ಹಾಕಿ ಅವ್ರಿಗೆ ಚೀಮಾರಿ ಹಾಕಿದ್ದುಂಟು. ಅಮಾಯಕ ಮುಗ್ಧ ನಮ್ಮ ಸಮುದಾಯದವರನ್ನ ಬಹಿಷ್ಕಾರ ಮಾಡ್ತಕ್ಕಂಥದ್ದು ದಿನನಿತ್ಯ ನೋಡ್ತಾ ಇದ್ದೀವಿ ನಾವು. ಹೀಗಿರಬೇಕಾದ್ರೆ ನಾವು ಎಚ್ಚೆತ್ತುಕೊಳ್ಳೋದು ಯಾವಾಗ? ನಾವು ಜಾಗೃತರಾಗೋದು ಯಾವಾಗ? ಅಂಬೇಡ್ಕರ್ ಅವರು ಇಲ್ಲದೇ ಇದ್ದಿದ್ದರೆ ಇವತ್ತೇನು ನೀವು ತಿಂತಾ ಇದ್ದೀರಿ ಊಟ ಅದು ಸಿಗ್ತಾ ಇರಲಿಲ್ಲ. ಮೇಲ್ಜಾತಿಯ ವರ್ಗದಲ್ಲಿ ದನ ಕಾಯಬೇಕಾಗಿತ್ತು, ಅವ್ರದ್ದು ದನದ ಕೊಟ್ಟಿಗೆಯಲ್ಲಿ ಗೊಬ್ಬರ ಬರಬೇಕಾಗಿತ್ತು. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇತ್ತು, ನಿರಂತರವಾಗಿ ನಡೀತಾ ಇತ್ತು. ಇದನ್ನು ತಪ್ಪಿಸ್ತಂಥ ಮಹಾಶಯ ಯಾರ್ರೀ ಸ್ವಾಮಿ? ಗಣಪತಿನ, ಈಶ್ವರನ, ಕೃಷ್ಣ ದೇವರ ಅಥವಾ ಹನುಮಂತ ದೇವರ? ಇದನ್ನೆಲ್ಲ ತಪ್ಪಿಸ್ತಂಥವ್ರು ಯಾರು? ನಿಮ್ಮ ಸಮುದಾಯದಿಂದ ಬಂದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಇಲ್ಲದೇ ಇದ್ದಿದ್ದರೆ ನಮ್ಮ ಸ್ಥಿತಿ ಏನಾಗ್ತಿತ್ತು? ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ನಿಮಗೂ ಯಾವುದೋ ಒಂದು ನಾನ್ ವೆಜಿಟೇರಿಯನ್ ಫುಡ್ ಸಿಕ್ತು ಅಂತ ಹೇಳಿದ್ರೆ ಮೈ ಮರೆತು ಬಿಡೋದಲ್ಲ, ನಾವು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳದೇ ಇದ್ದರೆ ನಾವು ಸರ್ವನಾಶ ಆಗಿಬಿಡ್ತೀವಿ. BR ಗವಾಯಿ ಅನ್ನುವರು
ಅಂಬೇಡ್ಕರ್ ಅವರ ಮಾಹರ್ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರತಕ್ಕಂತಹದ್ದು, ಉನ್ನತ ಮಟ್ಟದಲ್ಲಿ, ಉನ್ನತ ಸ್ಥಾನದಲ್ಲಿ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥವ್ರು. ಅವ್ರಿಗಾದಂತಹ ಅನ್ಯಾಯ ಅಂತ ಹೇಳಿದ್ರೆ ನಮಗಾದಂತಹ ಅನ್ಯಾಯನ ಒಂದು ಪ್ರಜ್ಞೆ ಬರಬೇಕು. ಇಲ್ಲದೇ ಇದ್ದರೆ ಏನು ಪ್ರಯೋಜನ? ನಿಜಕ್ಕೂ ಬಹಳ ಖೇದಕರವಾದಂತಹದ್ದು. ಇದನ್ನು ನಾನು ನೋವಿನಿಂದ ಹೇಳ್ತಾ ಇದ್ದೀನಿ. ಇವತ್ತು ಬುಧವಾರ ಮಳವಳ್ಳಿಯಲ್ಲಿ ಒಂದು ಪ್ರತಿಭಟನೆ ಇತ್ತು. ಆ ಪ್ರತಿಭಟನೆಗೆ ನಮ್ಮವರು ಎಷ್ಟು ಜನ ಬಂದಿದ್ದರು? ಒಂದಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಹಂಚು ಹೋಗಿರೋದ್ರಿಂದ ಯಾವುದೂ ಒಗ್ಗಟ್ಟಾಗ್ತಾ ಇಲ್ಲ. ಮನೇಲಿ ಒಬ್ಬಟ್ಟು ಮಾಡ್ಕೊಂಡು ತಿಂತಾ ಇದ್ದೀರಿ. ಒಗ್ಗಟ್ಟು ಯಾವಾಗ? ಯೋಚನೆ ಮಾಡಿ. ಐ ಆಮ್ ಸಾರಿ.